ವಿವಿಧ ಕಾರು ಮಾದರಿಗಳ ಮೂಲಕ ಉತ್ತಮ ಬೇಡಿಕೆ ಕಾಯ್ದುಕೊಂಡಿರುವ ಹ್ಯುಂಡೈ ಇಂಡಿಯಾ ಕಂಪನಿ ಎಲೆಕ್ಟ್ರಿಕ್ ಕಾರು ವಿಭಾಗದಲ್ಲೂ ಸದ್ದು ಮಾಡುವ ನಿರೀಕ್ಷೆಯಲ್ಲಿದೆ. ಕೋನಾ ಎಲೆಕ್ಟ್ರಿಕ್ ನಂತರ ಇದೀಗ ಕ್ರೆಟಾ ಇವಿ ಮಾದರಿಯನ್ನ ಪರಿಚಯಿಸುವ ಸುಳಿವು ನೀಡಿದೆ. ಹೊಸ ಇವಿ ಕಾರಿನೊಂದಿಗೆ ಮಧ್ಯಮ ಕ್ರಮಾಂಕದ ಇವಿ ಕಾರುಗಳ ಮಾರಾಟದಲ್ಲಿ ಹೊಸ ಸಂಚಲನ ಸೃಷ್ಟಿಸಲಿದೆ. ಹೌದು, ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯಿಂದ ಇತ್ತೀಚೆಗೆ ಹಲವು ಹೊಸ ಇವಿ ಕಾರುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಇದಕ್ಕಾಗಿ ಹ್ಯುಂಡೈ ಇಂಡಿಯಾ ಕಂಪನಿ ಸಹ ಬೃಹತ್ ಯೋಜನೆ ರೂಪಿಸಲಾಗಿದ್ದು, ಕ್ರೆಟಾ ಎಲೆಕ್ಟ್ರಿಕ್ ಆವೃತ್ತಿಯನ್ನು ಪರಿಚಯಿಸಲು ಸಿದ್ಧವಾಗುತ್ತಿದೆ. ಸದ್ಯ ಮಾರುಕಟ್ಟೆಯಲ್ಲಿರುವ ಕೊನಾ ಎಲೆಕ್ಟ್ರಿಕ್ ಮಾದರಿಯನ್ನ ಕೈಬಿಡಲು ನಿರ್ಧರಿಸಿರುವ ಹ್ಯುಂಡೈ ಕಂಪನಿ ಕ್ರೆಟಾ ಇವಿ ಮೂಲಕ ಪ್ರತಿಸ್ಪರ್ಧಿ ಇವಿ ಕಾರು ಮಾದರಿಗಳಿಗೆ ಭರ್ಜರಿ ಪೈಪೋಟಿ ನೀಡುವ ತವಕದಲ್ಲಿದೆ. ಮಧ್ಯಮ ಗಾತ್ರದ ಎಲೆಕ್ಟ್ರಿಕ್ ಕಾರುಗಳ ವಿಭಾಗದಲ್ಲಿ ಸದ್ಯ ಟಾಟಾ ನೆಕ್ಸಾನ್ ಇವಿ, ಮಹೀಂದ್ರ ಎಕ್ಸ್ಯುವಿ 400, ಎಂಜಿ ZS ಇವಿ ಕಾರುಗಳು ಉತ್ತಮ ಬೇಡಿಕೆ ಪಡೆದುಕೊಳ್ತಿವೆ. ಇದೇ ನಿಟ್ಟಿನಲ್ಲಿ ಹ್ಯುಂಡೈ ಕ್ರೆಟಾ ಇವಿ ಕೂಡ ವಿಶೇಷ ಫೀಚರ್ಸ್ಗಳೊಂದಿಗೆ ಗ್ರಾಹಕರನ್ನ ಸೆಳೆಯಲು ಸಿದ್ಧತೆಯಲ್ಲಿದೆ. ಸದ್ಯ ಹೊಸ ತಲೆಮಾರಿನ ವೈಶಿಷ್ಟ್ಯತೆಗಳೊಂದಿಗೆ ಮಾರಾಟಗೊಳ್ತಿರುವ ಕ್ರೆಟಾ ಕಾರು ಹಲವಾರು ಐಷಾರಾಮಿ ಫೀಚರ್ಸ್ಗಳೊಂದಿಗೆ ಮಾರಾಟವಾಗ್ತಿದ್ದು, ಎಲೆಕ್ಟ್ರಿಕ್ ವರ್ಷನ್ ಕೂಡ ಅತ್ಯುತ್ತಮ ಫೀಚರ್ಸ್ಗಳನ್ನ ಪಡೆದುಕೊಳ್ಳಲಿದೆ. ಹೊಸ ಕ್ರೆಟಾ ಇವಿ ಆವೃತ್ತಿಗಾಗಿ ಹ್ಯುಂಡೈ ಇಂಡಿಯಾ ಕಂಪನಿಯು ಸುಧಾರಿತ ತಂತ್ರಜ್ಞಾನ ಪ್ರೇರಿತ ಪ್ಲಾಟ್ಫಾರ್ಮ್ ನಿರ್ಮಿಸುತ್ತಿದೆ. ಇದು ಸಾಮಾನ್ಯ ಕ್ರೆಟಾ ಹೋಲಿಕೆ ಪಡೆದುಕೊಂಡಿದ್ರೂ ಫೀಚರ್ಸ್ಗಳಲ್ಲಿ ಸಾಕಷ್ಟು ಬದಲಾವಣೆ ಪಡೆದುಕೊಳ್ಳಲಿದೆ. ಹೊಸ ಕಾರು 4330 mm ಉದ್ದಳತೆಯೊಂದಿಗೆ ಅತ್ಯುತ್ತಮ ಒಳಾಂಗಣ ಸೌಲಭ್ಯ ಹೊಂದಿರಲಿದ್ದು, ಇದರಲ್ಲಿ 45 kVh ಬ್ಯಾಟರಿ ಪ್ಯಾಕ್ ನೀಡಬಹುದಾಗಿದೆ. 45 kVh ಬ್ಯಾಟರಿ ಪ್ಯಾಕ್ ಮೂಲಕ ಕ್ರೆಟಾ ಇವಿ ಕಾರು ವಿವಿಧ ವೇರಿಯಂಟ್ಗಳೊಂದಿಗೆ ಪ್ರತಿ ಚಾರ್ಜ್ಗೆ 450 ಕಿಲೋಮೀಟರ್ ಮೈಲೇಜ್ ನೀಡಬಹುದಾಗಿದೆ. ಜೊತೆಗೆ ಹೊಸ ಇವಿ ಕಾರು ಪರ್ಫಾರ್ಮೆನ್ಸ್ನಲ್ಲೂ ಗಮನ ಸೆಳೆಯಲಿದ್ದು, ಇದು 138 ಹಾರ್ಸ್ ಪವರ್ ಮತ್ತು 255 Nm ಟಾರ್ಕ್ನೊಂದಿಗೆ ಫೀಚರ್ಸ್ನಲ್ಲಿ ಗ್ರಾಹಕರನ್ನ ಸೆಳೆಯಲಿದೆ. ಹಾಗೆಯೇ ಹೊಸ ಕಾರಿನಲ್ಲಿ ಹಲವಾರು ಐಷಾರಾಮಿ ಫೀಚರ್ಸ್ಗಳಿರಲಿದ್ದು, ಇವು ಪ್ರಯಾಣಿಕರಿಗೆ ಗರಿಷ್ಠ ಸುರಕ್ಷತೆ ಒದಗಿಸಲಿವೆ. ಇನ್ನು ಹೊಸ ಕ್ರೆಟಾ ಇವಿ ಕಾರಿನಲ್ಲಿ ಐಕಾನಿಕ್ 5 ಮಾದರಿಯಿಂದ ಎರವಲು ಪಡೆಯಲಾದ ಕೆಲವು ಫೀಚರ್ಸ್ ನೀಡಬಹುದಾಗಿದೆ. ಇದರೊಂದಿಗೆ ಹೊಸ ಕಾರಿನಲ್ಲಿ ಸುರಕ್ಷತೆಗಾಗಿ ADAS ಸೇರಿದಂತೆ 360 ಡಿಗ್ರಿ ಕ್ಯಾಮೆರಾ, 6 ಏರ್ ಬ್ಯಾಗ್ಗಳು, ಪನೋರಾಮಿಕ್ ಸನ್ರೂಫ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ವೆಂಟಿಲೇಟೆಡ್ ಸೀಟ್ಗಳು ಮತ್ತು ಕ್ಲೈಮೇಟ್ ಕಂಟ್ರೋಲ್ ಸೌಲಭ್ಯಗಳಿರಲಿವೆ. ಈ ಮೂಲಕ ಇದು 18 ಲಕ್ಷದಿಂದ 23 ಲಕ್ಷ ಬೆಲೆ ಅಂತರದಲ್ಲಿ ಮಾರಾಟಗೊಳ್ಳಬಹುದಾಗಿದ್ದು, ಮುಂಬರುವ 2025ರ ಆರಂಭದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಡುವ ಸಾಧ್ಯತೆಗಳಿವೆ.